ನಮಸ್ಕಾರ ಎಲ್ಲರಿಗೂ. ಕರ್ನಾಟಕ ಸೇವಾ ಇನ್ಫೋಗೆ. ಬ್ಯಾಂಕ್ಗಳಲ್ಲಿ IBPS ಕ್ಲರ್ಕ್ ಹುದ್ದೆಗಾಗಿ ಒಟ್ಟು 10,277 ಪೋಸ್ಟ್ಗಳು ಖಾಲಿ ಇರ್ತವೆ. ನಮ್ಮ ಆಲ್ ಓವರ್ ಇಂಡಿಯಾದಲ್ಲಿ ಒಟ್ಟು 10,277 ಪೋಸ್ಟ್ಗಳು ಖಾಲಿ ಇರ್ತವೆ. ಅದರಲ್ಲಿ ಸಹ ನಮ್ಮ ಕರ್ನಾಟಕದಲ್ಲಿ ಸಹ ಹೈಯೆಸ್ಟ್ ವೇಕೆನ್ಸಿಗಳು ಖಾಲಿ ಇದಾವೆ ಅಂತಾನೆ ಹೇಳ್ಬೋದು. ಹಾಗಾಗಿ ದಯವಿಟ್ಟು ಎಲ್ಲರೂ ಸಹ ಇದನ್ನು ನೋಡಿಕೊಂಡ ನಂತರ ನೀವು ಅಪ್ಲಿಕೇಶನ್ ಹಾಕಿಕೊಳ್ಳಬೇಕೆಂದು ನಾನು ಈ ವಿಡಿಯೋ ಮುಖಾಂತರ ತಿಳಿಸುತ್ತೇನೆ. ನಮ್ಮ ಕರ್ನಾಟಕದಲ್ಲಿ ಒಟ್ಟು 1000ಕ್ಕಿಂತ ಜಾಸ್ತಿ ಪೋಸ್ಟ್ಗಳು ಖಾಲಿ ಇದಾವೆ. ಒಟ್ಟು 11 ಬ್ಯಾಂಕ್ಗಳು ವೇಕೆನ್ಸಿಗಳಿಗೆ ಖಾಲಿ ಇದಾವೆ. ಅವು ಯಾವ ಬ್ಯಾಂಕ್ ಎಂಬುದು ಸಹ ನಿಮಗೆ ಮುಂದಿನ ಹಂತದಲ್ಲಿ ಗೊತ್ತಾಗುತ್ತೆ. ದಯವಿಟ್ಟು ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಈಗ ನಾನೊಂದು ಇಲ್ಲಿ ವೆಬ್ ಬ್ರೌಸರ್ ಅಲ್ಲಿ ಬರುತ್ತೇನೆ. ವೆಬ್ ಬ್ರೌಸರ್ ಅಲ್ಲಿ ಬಂದು IBPS ಕ್ಲರ್ಕ್ ಅಂತ ಟೈಪ್ ಮಾಡ್ತೇನೆ. ಈಗ ನಾವು ಮೊದಲು ನೋಟಿಫಿಕೇಶನ್ ಅನ್ನು ತಿಳಿದುಕೊಳ್ಳಬೇಕಾಗುತ್ತೆ. ಹಾಗಾಗಿ ವೆಬ್ ಬ್ರೌಸರ್ ಅಲ್ಲಿ ಬಂದು ಇಲ್ಲಿ IBPS ಕ್ಲರ್ಕ್ ಅಂತ ಟೈಪ್ ಮಾಡಿದ್ರೆ ನಮಗೆ ನೋಟಿಫಿಕೇಶನ್ ಸಹ ಬರುತ್ತೆ. ಇಲ್ಲಿ ನೋಡಬಹುದು IBPS ಕ್ಲರ್ಕ್ 2025 ನೋಟಿಫಿಕೇಶನ್ ಔಟ್ ಅಂತ ಬಂದಿದೆ. ಅದೇ ರೀತಿಯಾಗಿ ಇಲ್ಲಿ ಕೆಳಗಡೆ ನೋಡಬಹುದು ನೀವು IBPS ಕ್ಲರ್ಕ್ 2025 ಎಕ್ಸಾಮ್ ಸಮರಿ ಅಂತಿದೆ. ಇನ್ನು ಇಲ್ಲಿ ಕಂಪ್ಲೀಟ್ ನೋಟಿಫಿಕೇಶನ್ ಇರುತ್ತೆ. ಈ ನೋಟಿಫಿಕೇಶನ್ ನೋಡಿಕೊಂಡ ನಂತರ ನಾವು ಅಪ್ಲಿಕೇಶನ್ ಹಾಕಿಕೊಳ್ಳಬೇಕು. ಇಲ್ಲಿ ಕೆಳಗಡೆ ನೋಡಬಹುದು ನಾವು ಆರ್ಗನೈಸೇಷನ್ ಅಂತಿದೆ. ಅಂದ್ರೆ IBPS ಅಂದ್ರೆ ಏನಪ್ಪಾ ಅಂತಂದ್ರೆ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ ಅಂತಿದೆ. ಇದು IBPS ಫುಲ್ ಫಾರ್ಮ್. ಮತ್ತು ಪೋಸ್ಟ್ ನೇಮ್ ಏನಪ್ಪಾ ಅಂತಂದ್ರೆ CRPCSAXV ಅಂತಿದೆ. ಮತ್ತು ವೇಕೆನ್ಸಿಗಳು ಎಷ್ಟು ಖಾಲಿ ಇದಾವಪ್ಪ ಅಂತಂದ್ರೆ 10,277 ಪೋಸ್ಟ್ಗಳು ಖಾಲಿ ಇರ್ತವೆ. ಅದೇ ರೀತಿಯಾಗಿ ಇದು ಅಷ್ಟು ಎಷ್ಟು ಬ್ಯಾಂಕ್ಗಳಲ್ಲಿ ಖಾಲಿ ಇದಾವಪ್ಪ ಅಂತಂದ್ರೆ ಟೋಟಲ್ 11 ಬ್ಯಾಂಕ್ಗಳಲ್ಲಿ ಖಾಲಿ ಇದಾವೆ. ಮತ್ತು ಅದೇ ರೀತಿಯಾಗಿ ಎಕ್ಸಾಮ್ ಮೋಡ್ ಯಾವ ರೀತಿ ಇರುತ್ತಪ್ಪ ಅಂತಂದ್ರೆ ಇದು ಆನ್ಲೈನ್ ಎಕ್ಸಾಮ್ ಆಗಿರುತ್ತೆ. ಯಾವುದೇ ರೀತಿಯಾಗಿ ಆಫ್ಲೈನ್ ಎಕ್ಸಾಮ್ ಇರುವುದಿಲ್ಲ, ಆನ್ಲೈನ್ ಎಕ್ಸಾಮ್ ಆಗಿರುತ್ತೆ. ಮತ್ತು ಇದಕ್ಕೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕಪ್ಪ ಅಂದ್ರೆ ಡಿಗ್ರಿ ಕಂಪ್ಲೀಟ್ ಆದವರು ಮಾತ್ರ ಇದಕ್ಕೆ ಅಪ್ಲೈ ಮಾಡಿಕೊಳ್ಳಬಹುದು. ಮತ್ತು ಅದೇ ರೀತಿಯಾಗಿ ಏಜ್ ಲಿಮಿಟ್ 20 ರಿಂದ 28 ಇದೆ. ಮತ್ತು ಏಜ್ ರಿಲ್ಯಾಕ್ಸೇಷನ್ ಸಹ ಇರುತ್ತೆ. ಮತ್ತು ಅಪ್ಲಿಕೇಶನ್ ಫೀ SC ST PWD ಅವರಿಗೆ 175 ರೂಪಾಯಿ ಇರುತ್ತೆ. ಜನರಲ್ ಅದರ್ ಕ್ಯಾಟಗರಿ ಅವರಿಗೆ 850 ರೂಪಾಯಿ ಫೀ ಇರುತ್ತೆ, ಅಪ್ಲಿಕೇಶನ್ ಫೀ ಇರುತ್ತೆ. ಮತ್ತು ಅದೇ ರೀತಿಯಾಗಿ ಇಲ್ಲಿ ಕೆಳಗಡೆ ನೋಡಬಹುದು IBPS ಕ್ಲರ್ಕ್ 2025 ಇಂಪಾರ್ಟೆಂಟ್ ಡೇಟ್ಸ್ ಅಂತಿದೆ. ಇದು IBPS ಕ್ಲರ್ಕ್ ಹುದ್ದೆ ಶಾರ್ಟ್ ಲಿಸ್ಟ್ ಆಗಿದ್ದು ಯಾವಾಗಪ್ಪ ಅಂತಂದ್ರೆ 31 ಜುಲೈ 2025 ಇದು ನೋಟಿಫಿಕೇಶನ್ ಸಹ ಬಂದಿರುತ್ತೆ. ಮತ್ತು ಇದು ನೋಟಿಫಿಕೇಶನ್ ಬಂದ ನಂತರ ಮರುದಿನವೇ ಅಂದ್ರೆ ಆಗಸ್ಟ್ 1, 2025 ಇದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಈಗ ಸುಮಾರು ಒಂದು 6 ದಿನ ಆಗಿದೆ ಇದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ. ಮತ್ತು ತದನಂತರ ಇದು ಲಾಸ್ಟ್ ಡೇಟ್ ಅಂದ್ರೆ ಇದಕ್ಕೆ ಅಪ್ಲೈ ಮಾಡುವ ಲಾಸ್ಟ್ ಡೇಟ್ ಯಾವಾಗಪ್ಪ ಅಂತಂದ್ರೆ ಆಗಸ್ಟ್ 21, 2025 ಆಗಸ್ಟ್ ತಿಂಗಳಲ್ಲಿ ಲಾಸ್ಟ್ 21ನೇ ತಾರೀಕು ಲಾಸ್ಟ್ ಇರುತ್ತೆ. ಮತ್ತು ಕಂಡಕ್ಟ್ ಆಫ್ ಪ್ರೀ ಎಕ್ಸಾಮ್ ಟ್ರೈನಿಂಗ್ ಅಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಇರುತ್ತೆ. IBPS ಕ್ಲರ್ಕ್ ಪ್ರಿಲಿಮ್ಸ್ ಎಕ್ಸಾಮ್ ಡೇಟ್ ಯಾವಾಗಪ್ಪ ಅಂತಂದ್ರೆ 4th, 5th, 11th ಅಕ್ಟೋಬರ್ 2025 ಎಕ್ಸಾಮ್ ಇರುತ್ತೆ. ಮತ್ತು ಪ್ರಿಲಿಮ್ಸ್ ರಿಸಲ್ಟ್ ಯಾವಾಗ ಇರುತ್ತಪ್ಪ ಅಂತಂದ್ರೆ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಇರುತ್ತೆ. ಮತ್ತು ಅದೇ ರೀತಿಯಾಗಿ IBPS ಕ್ಲರ್ಕ್ ಮೇನ್ ಎಕ್ಸಾಮ್ ಯಾವಾಗಿರುತ್ತಪ್ಪ ಅಂತಂದ್ರೆ ನವೆಂಬರ್ 29, 2025 ಇರುತ್ತೆ. ಮತ್ತು ಇಲ್ಲಿ ಕೆಳಗಡೆ ನಾವು ನೋಡಬಹುದು IBPS ಕ್ಲರ್ಕ್ ವೇಕೆನ್ಸಿ 2025 ಅಂತಿದೆ. ಅಂದ್ರೆ ಇಲ್ಲಿ 2019 ರಿಂದ 2025 ತನಕ ಎಷ್ಟು ವೇಕೆನ್ಸಿಗಳು ಖಾಲಿ ಇದಾವಲ್ಲ ಅದು ಎಲ್ಲಾ ಲಿಸ್ಟ್ ಸಹ ಇಲ್ಲಿ ಕೊಟ್ಟಿರ್ತಾರೆ. ಅದು ಸಹ ನಾವು ಇಲ್ಲಿ ನೋಡಿಕೊಳ್ಳಬಹುದು. 2019ರಲ್ಲಿ 12,000, 2020ರಲ್ಲಿ 2,000, 2021ರಲ್ಲಿ 7,000ಕ್ಕಿಂತ ಜಾಸ್ತಿ, 2022ರಲ್ಲಿ 6,000ಕ್ಕಿಂತ ಜಾಸ್ತಿ, 2023ರಲ್ಲಿ 4,000ಕ್ಕಿಂತ ಜಾಸ್ತಿ, 2024ರಲ್ಲಿ 11,000, ಈಗ 2025ರಲ್ಲಿ 10,277 ಪೋಸ್ಟ್ಗಳು ಖಾಲಿ ಇದಾವೆ. ಇಲ್ಲಿ ಕೆಳಗಡೆ ನಾವು ನೋಡಬಹುದು IBPS ಕ್ಲರ್ಕ್ 2025 ಸ್ಟೇಟ್ ವೈಸ್ ವೇಕೆನ್ಸಿ ಅಂದ್ರೆ ಯಾವ ರಾಜ್ಯಗಳಲ್ಲಿ ಎಷ್ಟು ವೇಕೆನ್ಸಿಗಳು ಖಾಲಿ ಇದಾವೆ ಅದು ಸಹ ಕಾಸ್ಟ್ ವೈಸ್ ಸಹ ಕೊಟ್ಟಿದ್ದಾರೆ. ಇಲ್ಲಿ ಯಾವ್ಯಾವ ಕಾಸ್ಟ್ ಇದೆ ಇಲ್ಲಿ ನಾವು ನೋಡಿಕೊಳ್ಳಬಹುದು. ನಮ್ದು ಕರ್ನಾಟಕ ರಾಜ್ಯ ಆಗಿದ್ರಿಂದ ನಾವು ಕರ್ನಾಟಕ ರಾಜ್ಯದ ಮಾತ್ರ ಇಲ್ಲಿ ನಾವು ನೋಡಿಕೊಳ್ಳೋಣ. ಹಾಗಾಗಿ ಇಲ್ಲಿ ನೋಡಬಹುದು ಕರ್ನಾಟಕ ರಾಜ್ಯದಲ್ಲಿ ಒಟ್ಟು SC ಕಾಸ್ಟ್ದವರಿಗೆ 179 ಪೋಸ್ಟ್ಗಳು ಖಾಲಿ ಇರ್ತವೆ. ST ಕಾಸ್ಟ್ದವರಿಗೆ 94 ಪೋಸ್ಟ್ಗಳು ಖಾಲಿ ಇರ್ತವೆ. OBC ಅವರಿಗೆ 292 ಪೋಸ್ಟ್ ಇರ್ತವೆ. EWS ಅವರಿಗೆ 115 ಪೋಸ್ಟ್ಗಳು ಖಾಲಿ ಇರ್ತವೆ. ಜನರಲ್ ಅವರಿಗೆ 500 ಪೋಸ್ಟ್ಗಳು ಖಾಲಿ ಇರ್ತವೆ. ಟೋಟಲ್ 1170 ಪೋಸ್ಟ್ಗಳು ನಮ್ಮ ಕರ್ನಾಟಕದಲ್ಲಿ ವೇಕೆನ್ಸಿಗಳು ಖಾಲಿ ಇದಾವೆ ಅಂತಾನೆ ಹೇಳ್ಬೋದು. ಹಾಗಾಗಿ ಎಲ್ಲರೂ ಸಹ ಇದರ ಸದುಪಯೋಗ ಪಡಿಸಿಕೊಳ್ಳಿ ಎಂದು ನಾನು ನಿಮಗೆ ತಿಳಿಸುತ್ತೇನೆ. ಮತ್ತು ತದನಂತರ ಇದರಲ್ಲಿ ಈಗ ನಾವು ಬ್ಯಾಂಕ್ಗಳು ಸಹ ನೋಡಿಕೊಳ್ಳಬಹುದು. ಎಲ್ಲಾ ಬೇರೆ ರಾಜ್ಯದವರು ಜಾಸ್ತಿ ಇರ್ತಾರೆ. ಹಾಗಾಗಿ ನಾವು ಕರ್ನಾಟಕದವರು ಇದಕ್ಕೆ ಅಪ್ಲೈ ಮಾಡಿಕೊಳ್ಳಬಹುದು. ಮತ್ತು ಇಲ್ಲಿ ರಿಲ್ಯಾಕ್ಸೇಷನ್ ಆಫ್ ಅಪ್ಪರ್ ಏಜ್ ಲಿಮಿಟ್ ಅಂತಿದೆ. ಅಂದ್ರೆ ಇಲ್ಲಿ ನೋಡಬಹುದು SC ST ಅವರಿಗೆ 5 ವರ್ಷ ಇರುತ್ತೆ. ಮತ್ತು OBC ಅವರಿಗೆ
3 ವರ್ಷ ಇರುತ್ತೆ. ಮತ್ತು ಏನಾದರೂ ಡಿಸಬಿಲಿಟಿ ಇದ್ರೆ, ಪರ್ಸನಲಿ ಏನಾದರೂ ಡಿಸಬಿಲಿಟಿ ಇದ್ರೆ ಅವ್ರಿಗೆ 10 ವರ್ಷ ಇರುತ್ತೆ. ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಯಾರಾದರೂ ಇದ್ರೆ ಅವ್ರದ್ದು ಸಹ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಮತ್ತು ಅದೇ ರೀತಿಯಾಗಿ ವುಮೆನ್ಸ್ ಅಂದ್ರೆ ಹೆಣ್ಣು ಮಕ್ಕಳಿಗೆ ಇಲ್ಲಿ ಮದುವೆಯಾಗಿ ಡಿವೋರ್ಸ್ ಆಗಿರುತ್ತಲ್ಲ ಅವ್ರದ್ದು ಮತ್ತು ರೀಮ್ಯಾರಿಡ್ ಆಗಿರಬಾರ್ದು ಅವರು, ಅವರಿಗೆ ಇಲ್ಲಿ ಸಹ 40 ವರ್ಷ ಮಟ್ಟ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಅದು ಸಹ ಇಲ್ಲಿ ನಮಗೆ ಮಾಹಿತಿ ಕೊಟ್ಟಿದ್ದಾರೆ, ನೀವು ಸಹ ಅದನ್ನು ಇಲ್ಲಿ ನೋಡಿಕೊಳ್ಳಬಹುದು. ಕಂಪ್ಲೀಟ್ ಮಾಹಿತಿ ಇರುತ್ತೆ. IBPS ಕ್ಲರ್ಕ್ ಎಜುಕೇಶನ್ ಕ್ವಾಲಿಫಿಕೇಶನ್ ಅಂದ್ರೆ ಇದಕ್ಕೂ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ, ಯಾವುದೇ ರೀತಿ ತೊಂದರೆ ಇಲ್ಲ. ಮತ್ತು ತದನಂತರ ಇಲ್ಲಿ ಕೆಳಗಡೆ ನೋಡಬಹುದು IBPS ಕ್ಲರ್ಕ್ 2025 ಆನ್ಲೈನ್ ಅಪ್ಲಿಕೇಶನ್ ಅಂತಿದೆ. ಇದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಅಪ್ಲಿಕೇಶನ್ ಹಾಕಿಕೊಳ್ಳಬೇಕು ಮತ್ತು ಏನೆಲ್ಲ ಡಾಕ್ಯುಮೆಂಟ್ ಬೇಕು ಎಂಬುದು ಸಹ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನು ನೀಡುತ್ತೇನೆ. ಈಗ ಮತ್ತು ಇಲ್ಲಿ ನೋಡಬಹುದು IBPS ಕ್ಲರ್ಕ್ 2025 ಅಪ್ಲಿಕೇಶನ್ ಪಿ ಅಂತಿದೆ ನೋಡಿ, ಇಲ್ಲಿ ಕೆಳಗಡೆ ಇದೆ ನೋಡಿ, ಇಲ್ಲಿ ನಾವು ನೋಡಬಹುದು. ಇದನ್ನು ನಾವು ಆಗಲೇ ತಾನೇ ನೋಡಿದ್ದೇವೆ. ಇಲ್ಲಿ ನೋಡಬಹುದು SC ST PW ಅವರಿಗೆ 175 ರೂಪಾಯಿ ಇರುತ್ತೆ. ಜನರಲ್ ಮತ್ತು ಅದರ್ ಕ್ಯಾಟಗರಿ ಅವರಿಗೆ 850 ರೂಪಾಯಿ ಇರುತ್ತೆ. ಅದೇ ರೀತಿಯಾಗಿ ಇಲ್ಲಿ ನೋಡಬಹುದು ಬ್ಯಾಂಕಿಂಗ್ಸ್ ಅಂದ್ರೆ ಯಾವ ಬ್ಯಾಂಕ್ಗಳಲ್ಲಿ ಎಷ್ಟೆಷ್ಟು ಖಾಲಿ ಹುದ್ದೆಗಳು ಇದಾವೆ ಅಂತ ನಾವು ಈಗ ನೋಡಿಕೊಂಡಿದ್ದೇವೆ. ಮತ್ತು ಯಾವ್ಯಾವ ಬ್ಯಾಂಕ್ಸ್ ಅಂದ್ರೆ ಇಲ್ಲಿ ನೋಡಬಹುದು ಬ್ಯಾಂಕ್ ಆಫ್ ಬರೋಡಾ, ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಕೆನರಾ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಇಂಡಿಯನ್ ಬ್ಯಾಂಕ್. ಇಲ್ಲಿ 11 ಬ್ಯಾಂಕ್ಗಳು ಇದಾವೆ. ಅವು ಇಷ್ಟು ಬ್ಯಾಂಕ್ಗಳು ವೇಕೆನ್ಸಿಗಳು ಒಟ್ಟು 10,277 ಪೋಸ್ಟ್ಗಳು ಖಾಲಿ ಇದಾವೆ. ಒಟ್ಟು 11 ಬ್ಯಾಂಕ್ಗಳು ಇಲ್ಲಿ ಇದಾವೆ. ಮತ್ತು ಇಲ್ಲಿ ಕೆಳಗಡೆ ನೋಡಬಹುದು IBPS ಕ್ಲರ್ಕ್ ಎಕ್ಸಾಮ್ ಲ್ಯಾಂಗ್ವೇಜ್ ಅಂದ್ರೆ ನಾವು ಈ ಎಕ್ಸಾಮ್ ಅನ್ನು ಯಾವ ಲ್ಯಾಂಗ್ವೇಜ್ ಅಲ್ಲಿ ಬರೀಬೇಕು ಎಂಬುದು ಸಹ ನಮಗೆ ಇಲ್ಲಿ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಈಗ ನಮ್ಮ ರಾಜ್ಯ ಕರ್ನಾಟಕ ಆಗಿದ್ರಿಂದ ನಾವು ಕನ್ನಡದಲ್ಲಿ ಸಹ ಈ ಎಕ್ಸಾಮ್ ಅನ್ನು ಬರೆಯಬಹುದು. ಈಗ ನಾವು ಇಲ್ಲಿ ಕರ್ನಾಟಕದಲ್ಲಿ ಯಾವ್ಯಾವ ಲ್ಯಾಂಗ್ವೇಜ್ ಅಲ್ಲಿ ಬರೀಬೇಕಪ್ಪ ಅಂತಂದ್ರೆ ಇಲ್ಲಿ ನೋಡಬಹುದು ಕರ್ನಾಟಕ ರಾಜ್ಯ ಇದ್ದಲ್ಲಿ ಇಂಗ್ಲಿಷ್ ಅಲ್ಲಿ ಬರೀಬಹುದು, ಹಿಂದಿಯಲ್ಲಿ ಬರೀಬಹುದು, ಕನ್ನಡ ಮತ್ತು ಕೊಂಕಣಿ ಇವು 4 ಭಾಷೆಗಳಲ್ಲಿ ಸಹ ನಾವು ಎಕ್ಸಾಮ್ ಅನ್ನು ಬರೀಬಹುದು. ಇಂಗ್ಲಿಷ್, ಹಿಂದಿ, ಕನ್ನಡ, ಕೊಂಕಣಿ ಇದು ಕರ್ನಾಟಕ ರಾಜ್ಯದವರಿಗೆ ಅನ್ವಯವಾಗುತ್ತೆ. ಹಾಗಾಗಿ ಈ ಕನ್ನಡದಲ್ಲಿ ಎಕ್ಸಾಮ್ ಇರುತ್ತೆ. ದಯವಿಟ್ಟು ನೀವು ಸಹ ಇದಕ್ಕೆ ಅಪ್ಲೈ ಮಾಡಿ ಅಂತ ನಾನು ನಿಮಗೆ ಹೇಳುತ್ತೇನೆ. ಹಾಗಾಗಿ ಇಲ್ಲಿ ಕೆಳಗಡೆ ನೋಡಬಹುದು IBPS ಕ್ಲರ್ಕ್ 2025 ಸ್ಯಾಲರಿ ಅಂದ್ರೆ ಸ್ಟಾರ್ಟಿಂಗ್ ಸ್ಯಾಲರಿ 24,000ರಿಂದ 64,000 ತನಕ ಇಲ್ಲಿ ಸ್ಯಾಲರಿ ಇರುತ್ತಂತೆ ಅವರು ನಮಗೆ ತಿಳಿಸಿದ್ದಾರೆ ನೋಟಿಫಿಕೇಶನ್ ಇಲ್ಲಿ ನಾವು ನೋಡಿಕೊಳ್ಳಬಹುದು. ಮತ್ತು ಇಲ್ಲಿ 2025 ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತಪ್ಪ ಅಂತಂದ್ರೆ ಮೊದಲು ಪ್ರಿಲಿಮ್ಸ್ ಎಕ್ಸಾಮ್ ಇರುತ್ತೆ, ಆಮೇಲೆ ಮೇನ್ ಎಕ್ಸಾಮ್ ಇರುತ್ತೆ. ಈ 2 ಸಹ ಪಾಸ್ ಆದ್ರೆ ನಾವು ಮುಂದಿನ ಹಂತಕ್ಕೆ ಆಯ್ಕೆ ಆಗುತ್ತವೆ. ಇದು ಇಲ್ಲಿ ನೋಡಬಹುದು ಪ್ರಿಲಿಮ್ಸ್ ಎಕ್ಸಾಮ್ ಮತ್ತು ಮೇನ್ ಎಕ್ಸಾಮ್ 2 ಸಹ ಇರುತ್ತೆ. ಮತ್ತು ಇಲ್ಲಿ ನೋಡಬಹುದು IBPS ಕ್ಲರ್ಕ್ 2025 ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತಪ್ಪ ಎಂಬುದು ಸಹ ನಮಗೆ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದನ್ನು ಸಹ ನಾವು ಇಲ್ಲಿ ತಿಳಿದುಕೊಳ್ಳಬೇಕಾಗುತ್ತೆ. ಇಲ್ಲಿ IBPS ಕ್ಲರ್ಕ್ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಅಂತ ಇದೆಯಲ್ಲ, ಇಲ್ಲಿ ಕೆಳಗಡೆ ನೋಡಬಹುದು ಬಾಕ್ಸ್ ಅಲ್ಲಿ ಇದೆ ನೋಡಿ, ಇಲ್ಲಿ ಕೆಳಗಡೆ 5 ಬಾಕ್ಸ್ ಇದೆ ನೋಡಿ, 1 2 3 ಅಂತ ಇದೆಯಲ್ಲ. ಇಲ್ಲಿ ನೋಡಬಹುದು ಇಂಗ್ಲಿಷ್ ಲ್ಯಾಂಗ್ವೇಜ್, ನೇಮ್ ಆಫ್ ಟೆಕ್ಸ್ಟ್, ನೇಮ್ ಆಫ್ ಕ್ವಶನ್, ಮ್ಯಾಕ್ಸಿಮಮ್ ಮಾರ್ಕ್ಸ್ ಇದೆ. ಇಲ್ಲಿ ಇಂಗ್ಲಿಷ್ ಲ್ಯಾಂಗ್ವೇಜ್ 30 ಕ್ವಶನ್ 30 ಮಾರ್ಕ್ಸ್ 20 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಿಕೊಳ್ಬೇಕು ನಾವು ಇದನ್ನು 20 ನಿಮಿಷದಲ್ಲಿ ಮಾತ್ರ. ಇಲ್ಲಿ ಎರಡನೇದು ನ್ಯೂಮರಿಕಲ್ ಎಬಿಲಿಟಿ ಅಂತಿದೆ, 35 ಕ್ವಶನ್ 35 ಮಾರ್ಕ್ಸ್ 20 ನಿಮಿಷ ಡ್ಯೂರೇಷನ್ ಅಂದ್ರೆ ಟೈಮಿಂಗ್. ಮೂರನೇದು ಇದೆ ನೋಡಿ ರೀಸನಿಂಗ್ ಎಬಿಲಿಟಿ ಅಂತಿದೆ, 35 ಕ್ವಶನ್ 35 ಮಾರ್ಕ್ಸ್ 20 ನಿಮಿಷ ಅಂದ್ರೆ ಇದು 1 ತಾಸಿನ ಎಕ್ಸಾಮ್ ಇರುತ್ತೆ. 100 ಕ್ವಶನ್ ಇರ್ತವೆ, 100 ಮಾರ್ಕ್ಸ್ ಇರ್ತವೆ. ಇಲ್ಲಿ ಏನು ಡ್ಯೂರೇಷನ್ ಟೈಮ್ ಕೊಟ್ಟಿರ್ತಲ್ಲ ಇದೇ ಡ್ಯೂರೇಷನ್ ಅಲ್ಲಿ ನಾವು ಎಕ್ಸಾಮ್ ಅನ್ನು ಕಂಪ್ಲೀಟ್ ಮಾಡಿಕೊಳ್ಬೇಕಾಗಿರುತ್ತೆ. ತದನಂತರ ಇಲ್ಲಿ ಕೆಳಗಡೆ ನೋಡಬಹುದು IBPS ಕ್ಲರ್ಕ್ ಮೇನ್ ಎಕ್ಸಾಮಿನೇಷನ್ ಯಾವ ರೀತಿ ಇರುತ್ತೆ ಎಂಬುದು ಸಹ ಇಲ್ಲಿ ನೋಡಬಹುದು. ಪ್ರಿಲಿಮ್ಸ್ ಎಕ್ಸಾಮ್ ಆಗನ ಮೇನ್ ಎಕ್ಸಾಮ್ ಇರುತ್ತೆ. ಇಲ್ಲಿ ರೀಸನಿಂಗ್ ಎಬಿಲಿಟಿ, ಕಂಪ್ಯೂಟರ್ ಆಪ್ಟಿಟ್ಯೂಡ್ ಅಂತಿದೆ, 40 ಕ್ವಶನ್ಗಳು ಇರ್ತವೆ, 60 ಮಾರ್ಕ್ಸ್ ಇರ್ತವೆ, 35 ನಿಮಿಷ ಇರುತ್ತೆ. ಇಲ್ಲಿ ಕೆಳಗಡೆ ನೋಡಬಹುದು ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂತಿದೆ, 40 ಕ್ವಶನ್ಗಳು ಇರ್ತವೆ, 40 ಮಾರ್ಕ್ಸ್ 35 ನಿಮಿಷದಲ್ಲಿ ಬರೀಬೇಕಾಗುತ್ತೆ. ಇಲ್ಲಿ ಕ್ಯೂ ಆಪ್ಟಿಟ್ಯೂಡ್ ಅಂತಿದೆ, 35 ಕ್ವಶನ್ಗಳು 50 ಮಾರ್ಕ್ಸ್ಗಳು ಮತ್ತು 30 ನಿಮಿಷ ಡ್ಯೂರೇಷನ್ ಅಂದ್ರೆ ಟೈಮಿಂಗು. ಜನರಲ್ ಫೈನಾನ್ಸ್ ಅವೇರ್ನೆಸ್ ಅಂತಿದೆ, 40 ಕ್ವಶನ್ಗಳು 50 ಮಾರ್ಕ್ಸ್ಗಳು, ಟೋಟಲ್ 20 ನಿಮಿಷ ಅಂದ್ರೆ ಇದು 2 ತಾಸಿಂದು ಅಂದ್ರೆ 120 ಮಿನಿಟ್ ಇರುತ್ತೆ ಇದಕ್ಕೆ ಎಕ್ಸಾಮ್ ಬರೀಲಿಕ್ಕೆ. ಟೋಟಲ್ 200 ಮಾರ್ಕ್ಸ್ ಇರುತ್ತೆ. ಇದು ಮೇನ್ ಎಕ್ಸಾಮ್ ಆಗಿರುತ್ತೆ. ಇಲ್ಲಿ ಏನು ಡ್ಯೂರೇಷನ್ ಟೈಮಿಂಗ್ ಕೊಟ್ಟಿರ್ತಾರಲ್ಲ ಅದೇ ಟೈಮಿಂಗ್ ಅಲ್ಲಿ ನಾವು ಅದನ್ನು ಮುಗಿಸಬೇಕಾಗುತ್ತೆ. ಈಗ ಇಲ್ಲಿ ಒಂದೇದು ನೋಡಿದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂತಿದೆಯಲ್ಲ, ಅದನ್ನು 40 ಕ್ವಶನ್ 40 ಮಾರ್ಕ್ಸ್ ನಾವು ಅದನ್ನು 35 ನಿಮಿಷದಲ್ಲಿ ಮಾತ್ರ ಕಂಪ್ಲೀಟ್ ಮಾಡಿಕೊಳ್ಬೇಕು. ಹಾಗಾಗಿ ಇಲ್ಲಿ ಕೆಳಗಡೆ ನೋಡಬಹುದು IBPS ಕ್ಲರ್ಕ್ 2025 ಸಿಲೆಬಸ್ ಅಂತ ಇದೆಯಲ್ಲ, ಇಲ್ಲಿ ಮೇನ್ ಎಕ್ಸಾಮ್ ಮತ್ತು ಪ್ರಿಲಿಮ್ಸ್ ಎಕ್ಸಾಮ್ಗೆ ಸಿಲೆಬಸ್ ಯಾವ ರೀತಿ ಇರುತ್ತೆ ಎಂಬುದು ಸಹ ಇಲ್ಲಿ ಕೊಟ್ಟಿರ್ತಾರೆ ನೋಡಬಹುದು. ಇಂಗ್ಲಿಷ್ ಲ್ಯಾಂಗ್ವೇಜ್, ನ್ಯೂಮರಿಕಲ್ ಎಬಿಲಿಟಿ, ರೀಸನಿಂಗ್ ಎಬಿಲಿಟಿ, ಕಂಪ್ಯೂಟರ್, ಜನರಲ್ ಅವೇರ್ನೆಸ್ ಅಂತ ಇದೆಯಲ್ಲ, ಇಲ್ಲಿ ಏನು ಸಬ್ಜೆಕ್ಟ್ ಕೊಟ್ಟಿರ್ತಾರಲ್ಲ ಇದ್ರ ಮೇಲೆ ಕ್ವಶನ್ ಕೇಳ್ತಾ ಇರ್ತಾರೆ. ಅದು ಪ್ರಿಲಿಮ್ಸ್ ಮತ್ತು ಮೇನ್ ಎಕ್ಸಾಮ್ 2 ಸಹ ಇದು ಅನ್ವಯ ಆಗುತ್ತೆ. ಅದನ್ನು ನಾವು ಇಲ್ಲಿ ನೋಡಿಕೊಳ್ಳಬಹುದು, ಎಲ್ಲವೂ ಸಹ ಮಾಹಿತಿ ಕೊಟ್ಟಿರ್ತಾರೆ. ಹಾಗಾಗಿ ಇದನ್ನು ಮೊದಲು ನಾವು ತಿಳಿದುಕೊಳ್ಳಬೇಕಾಗುತ್ತೆ. ಇಲ್ಲಿ ತದನಂತರ ಇಲ್ಲಿ ಕೆಳಗಡೆ ನೋಡಬಹುದು IBPS ಕ್ಲರ್ಕ್ ಎಕ್ಸಾಮ್ ಸೆಂಟರ್ಸ್ ಅಂದ್ರೆ ಎಕ್ಸಾಮ್ ಸೆಂಟರ್ಸ್ ಎಲ್ಲಿ ಇರ್ತಾವಪ್ಪ ಅಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಆಗಿದ್ರಿಂದ ಇಲ್ಲಿ ಪ್ರಿಲಿಮ್ಸ್ ಎಕ್ಸಾಮ್ ಸೆಂಟರ್ ಬೇರೆ ಇರುತ್ತೆ ಮತ್ತು ಮೇನ್ ಎಕ್ಸಾಮ್ ಸೆಂಟರ್ ಬೇರೆ ಇರುತ್ತೆ. ಅದು ಸಹ ಇಲ್ಲಿ ನಾವು ತಿಳಿದುಕೊಳ್ಳಬೇಕಾಗುತ್ತೆ. ಈಗ ನಮ್ಮ ಕರ್ನಾಟಕ ರಾಜ್ಯ ಆಗಿದ್ದರಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲಿ ಪ್ರಿಲಿಮ್ಸ್ ಎಕ್ಸಾಮ್ ಇದೆಯಪ್ಪ ಅಂದ್ರೆ ಬೆಳಗಾವಿ,
ಬೆಳಗಾವಿ, ಬೀದರು, ದಾವಣಗೆರೆ, ಗುಲ್ಬರ್ಗಾ, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಮತ್ತು ಮೇನ್ ಎಕ್ಸಾಮ್ ಇರುವುದು ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು. ಇದು ಮೇನ್ ಎಕ್ಸಾಮ್ ಇರುತ್ತೆ. ಇಲ್ಲಿ ಪ್ರಿಲಿಮ್ಸ್ ಎಕ್ಸಾಮ್ ಬೇರೆ ಕಡೆ, ಮೇನ್ ಎಕ್ಸಾಮ್ ಬೇರೆ ಕಡೆ ಇರುತ್ತೆ. ಮತ್ತು ಇಲ್ಲಿ ಕೆಳಗಡೆ ನೋಡಬಹುದು IBPS ಕ್ಲರ್ಕ್ 2025 ಅಡ್ಮಿಟ್ ಕಾರ್ಡ್ ಅಂಡ್ ಕಾಲ್ ಲೆಟರ್ ಅಂತಿದೆ. ಇಲ್ಲಿ ರಿಜಿಸ್ಟರ್ ನಂಬರ್ ಮತ್ತೆ ಅದೇ ನಮಗೆ ರೂಲ್ ನಂಬರ್ ಆಗಿರುತ್ತೆ ಮತ್ತು ನಮ್ದು ಡೇಟ್ ಆಫ್ ಬರ್ತಾ ಇದಕ್ಕೆ ಪಾಸ್ವರ್ಡ್ ಆಗಿ ನಮಗೆ ಇಲ್ಲಿ ಕನ್ವರ್ಟ್ ಆಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ಆನ್ಲೈನ್ ಎಕ್ಸಾಮ್ ಇರುತ್ತೆ, ಪ್ರಿಲಿಮ್ಸ್ ಎಕ್ಸಾಮ್ ಮತ್ತು ಮೇನ್ ಎಕ್ಸಾಮ್ ಎರಡು ಸಹ ಇರುತ್ತೆ. ಅದೇ ರೀತಿಯಾಗಿ ಇಲ್ಲಿ ಕೆಳಗಡೆ ನೋಡಬಹುದು IBPS ಅಂದ್ರೆ 2024 ಅಲ್ಲಿ ಜನರಲ್ ಕ್ಯಾಟಗರಿಯವರಿಗೆ ಎಷ್ಟು ಮಾರ್ಕಸ್ಗೆ ನಿಂತಿದೆ ಅಂತ ಸಲಿ ಕಟಾಪ್ ಅಂತ ಹೇಳಲ್ಲ ನಾವು, ಅದು ಇಲ್ಲಿ ನಮಗೆ ಇಲ್ಲಿ ಗೊತ್ತಾಗ್ತದೆ. ಈಗ ನಮ್ದು ರಾಜ್ಯ ಯಾವ್ದಪ್ಪ? ಕರ್ನಾಟಕ ರಾಜ್ಯದಲ್ಲಿ ಜನರಲ್ ಕ್ಯಾಟಗರಿಗೆ ಎಷ್ಟು ಮಾರ್ಕಸ್ಗೆ ನಿಂತಿದೆ ಎಂಬುದು ಸಹ ನಮಗೆ ಇಲ್ಲಿ ಗೊತ್ತಾಗ್ತದೆ. ಅದನ್ನು ಸಹ ನಾವಿಲ್ಲಿ ತಿಳಿದುಕೊಳ್ಳಬೇಕಾಗುತ್ತೆ. ನಮ್ಮ ಕರ್ನಾಟಕ ರಾಜ್ಯ ಆಗಿದೆ ಒಂದು 64.75% ಆದ್ರೆ ಜನರಲ್ ಕ್ಯಾಟಗರಿ ಇದರಲ್ಲಿ ಪಾಸ್ ಆಗಿದ್ದಾರೆ 2024 ಕಟಪ್ನಲ್ಲಿ. ಹಾಗಾಗಿ ಎಲ್ಲರೂ ಸಹ ಇದಕ್ಕೆ ಅಪ್ಲಿಕೇಶನ್ ಹಾಕಿಕೊಳ್ಳಿ ಎಂದು ನಾನು ನಿಮಗೆ ತಿಳಿಸುತ್ತೇನೆ. ಏಕಪ್ಪ ಅಂತಂದ್ರೆ ನಮ್ಮ ಬ್ಯಾಂಕ್ಗಳಲ್ಲಿ ಸುಮಾರು ಜನ ಬೇರೆ ರಾಜ್ಯದವರೇ ಜಾಸ್ತಿ ಕೆಲಸ ಮಾಡ್ತಿರ್ತಾರೆ. ಹಾಗಾಗಿ ದಯವಿಟ್ಟು ಇದನ್ನು ನಾವು ಸದುಪಯೋಗ ಪಡಿಸಿಕೊಳ್ಳಿ ಎಂದು ನಾನು ನಿಮಗೆ ತಿಳಿಸುತ್ತೇನೆ. ಮತ್ತು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಯಾವ ರೀತಿ ಅಪ್ಲಿಕೇಶನ್ ಹಾಕಿಕೊಳ್ಳಬೇಕು ಎಂಬುದು ಸಹ ಕಂಪ್ಲೀಟ್ ಮಾಹಿತಿಯನ್ನು ನೀಡುತ್ತೇನೆ. ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತು ನಮ್ಮ ಚಾನಲ್ ಅನ್ನು ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತು ಅದೇ ರೀತಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಬಹುದು. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.